ಉಪಚುನಾವಣೆ ಪ್ರಚಾರಕ್ಕೆ ಜಮೀರ್ ಬರ್ತಾರೋ ಇಲ್ವೋ? ನಾಳೆ ದಾವಣಗೆರೆ ಪ್ರಚಾರಕ್ಕೆ ಬರಲೇಬೇಕಿದೆ ಮಂತ್ರಿ ಜಮೀರ್. ಉಪಚುನಾವಣೆಗೆ ಜಮೀರ್ ಬರ್ತಾರಾ ಇಲ್ವಾ ಅನ್ನುವಂಥ ಚರ್ಚೆ. ನಾಳೆ ದಾವಣಗೆರೆ ಪ್ರಚಾರಕ್ಕೆ ಬರಲೇಬೇಕಿದೆ ಮಂತ್ರಿ ಜಮೀರ್. ಖುದ್ದಾಗಿ ಫೋನ್ ಮಾಡಿ ಬಾರ್ಪಾ ಜಮೀರ್ ಎಂದ ಸಿಎಂ. ಆದ್ರೆ ಕೇರಳ ವೇಣುಗೋಪಾಲ್ ಬಿಡ್ತಿಲ್ಲ ಅಂತ ಜಮೀರ್ ಸಬೂಬು ಕೊಡ್ತಾ ಇದ್ದಾರಂತೆ. ಸಿಎಂ 3 ದಿನ ಬಂದ್ರು ಪ್ರಚಾರ ಮಾಡುವಂತೆ ಸೂಚಿಸಿದ್ದಾರೆ. ಆದ್ರೆ ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ಅನ್ನ ಬಿಡ್ತಾನೆ ಇಲ್ಲ ಅಂತ ಇದ್ದಾರಂತೆ. ಹೀಗಂತ ಜಮೀರ್ ಹೇಳುತ್ತಿದ್ದಾರೆ. ಸದ್ಯ ಕೇರಳದಲ್ಲಿ ಫುಲ್ ಬ್ಯುಸಿ ಆಗಿರುವಂತಹ ಜಮೀರ್ ಅಹಮದ್ ಇಂದು ರಾತ್ರಿ ಕೇರಳದಿಂದ ಜಮೀರ್ ಹೊರಡುವಂತಹ ಸಾಧ್ಯತೆ ಕೂಡ ಇದೆ. ಆದ್ರೆ ಜಮೀರ್ ಮಾತು ನೋಡಿದ್ರೆ ಅವರು ಕರ್ನಾಟಕಕ್ಕೆ ಬಂದು ಪ್ರಚಾರ ಮಾಡೋದೇ ಅನುಮಾನ ಅನಿಸ್ತಾ ಇದೆ. ಇನ್ನು ಜಮೀರ್ ದಾವಣಗೆರೆಗೆ ಎಂಟ್ರಿ ಕೊಡೋವರೆಗೂ ಕೂಡ ಹೈ ಡ್ರಾಮಾ ಇದ್ದೇ ಇರುತ್ತೆ. ಉಪಚುನಾವಣೆ ಕಣಕ್ಕೆ ಜಮೀರ್ ಬರ್ತಾರೋ ಇಲ್ವೋ ಅನ್ನುವಂಥದ್ದು. ಮೊನ್ನೆ ಕೂಡ ಜಮೀರ್ ಅಭಿಮಾನಿಗಳು ಸಿಎಂ ದಾವಣಗೆರೆಗೆ ಪ್ರಚಾರಕ್ಕೆ ಹೋದಾಗ ಜಮೀರ್ನ ಕರೆಸಿ ಅಂದ್ರು. ಹಾಗಾಗಿ ಜಮೀರ್ ಬರ್ತಾರೋ ಇಲ್ವೋ ಅನ್ನುವಂಥ ಚರ್ಚೆ ಇದ್ದೇ ಇದೆ. ನಾಳೆ ದಾವಣಗೆರೆ ಪ್ರಚಾರಕ್ಕೆ ಬರಬೇಕು ಅಂತ ಖುದ್ದು ಸಿಎಂ ಫೋನ್ ಮಾಡಿ ಹೇಳಿದ್ರಂತೆ. ಆದ್ರೆ ಜಮೀರ್ ಮಾತ್ರ ಇನ್ನೂ ಸಬೂಬು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇಲ್ಲಿ ಕೇರಳದಲ್ಲಿ ವೇಣುಗೋಪಾಲ್ ಬಿಡ್ತಾನೆ ಇಲ್ಲ ಅಂತ ಜಮೀರ್ ಸಬೂಬು ಕೊಡ್ತಾ ಇದ್ದಾರಂತೆ. ಸಿಎಂ 3 ದಿನ ಬಂದು ಪ್ರಚಾರ ಮಾಡುವಂತೆ ಸೂಚಿಸಿದ್ದಾರೆ. ಆದ್ರೆ ಕೇರಳದಲ್ಲಿ ಕೆಸಿ ವೇಣುಗೋಪಾಲ್ ನನ್ನನ್ನ ಬಿಡ್ತಾನೆ ಇಲ್ಲ ಹೀಗಂತ ಹೇಳ್ತಿರುವಂತಹ ಮಂತ್ರಿ ಜಮೀರ್ ಅಹಮದ್ ಖಾನ್ ಸದ್ಯ ಕೇರಳದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಪ್ರಚಾರದಲ್ಲಿ. ಅಲ್ಲಿಂದ ನಾಳೆ ಅಂದ್ರೆ ಇವತ್ತು ರಾತ್ರಿ ಎಷ್ಟೊತ್ತಿದ್ರು ಹೊರಟು ನಾಳೆ ಬೆಳಿಗ್ಗೆ ಕರ್ನಾಟಕದಲ್ಲಿ ಪ್ರಚಾರ ಆರಂಭ ಮಾಡಬೇಕು. ಆದ್ರೆ ಅವರೆಲ್ಲ ಮಾತುಗಳನ್ನ ನೋಡ್ತಾ ಇದ್ರೆ ಜಮೀರ್ ಬರ್ತಾರಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಅನುಮಾನ ಅನ್ನುವಂತಾಗಿದೆ. ಇನ್ನು ಜಮೀರ್ ಬರೋವರೆಗೂ ದಾವಣಗೆರೆಯಲ್ಲಿ ಹೈ ಡ್ರಾಮಾ ನಿಲ್ಲಂಗೆ ಕಾಣಲ್ಲ. ಯಾಕೆಂದ್ರೆ ಅವರ ಅಭಿಮಾನಿಗಳಿರ್ಬೋದು, ಬಹುದೊಡ್ಡ ಮುಸ್ಲಿಂ ವರ್ಗ ಇರ್ಬೋದು, ಆ ಸಮುದಾಯ ಜಮೀರ್ ಬರ್ಲಿ ಪ್ರಚಾರ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಅಂದ್ರೆ ಟಿಕೆಟ್ ಯಾರಿಗೆ ಅಂತ ಘೋಷಣೆ ಆದಾಗಿಂದಲೂ ಕೂಡ ಜಮೀರ್ ರಿಯಾಕ್ಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಜಮೀರ್ ನಮ್ಮ ಪರವಾಗಿ ಏನು ನಿಲುವನ್ನ ತಗೋತಾರೆ ಅನ್ನೋದಕ್ಕೆ ಆ ಸಮುದಾಯ ಕಾಯ್ತಾ ಇದೆ. ಮತ್ತು ಅವರ ಹೇಳಿಕೆಗಳೇನಿದೆಯಲ್ಲ, ಬಹಳ ಮಂದಿ ನಿರೀಕ್ಷೆಯಲ್ಲಿದ್ದಾರೆ ಏನು ಮಾತನಾಡಬಹುದು ಜಮೀರ್ ಅನ್ನುವಂತೆ. ಏಕೆಂದ್ರೆ ಇಷ್ಟು ವರ್ಷಗಳ ಕಾಲ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಆ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಯಾವ ಒಬ್ಬ ಮುಸ್ಲಿಂ ಮುಖಂಡನಿಗೂ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ. ಈ ಬಾರಿ ಅದಕ್ಕೆ ಸಾಕಷ್ಟು ಪ್ರಯತ್ನಗಳ ನಡೀತು. ಜಮೀರ್ ಕೂಡ ಮುನ್ನೆಲೆಯಲ್ಲಿ ನಿಂತು ಆ ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡಿದ್ರು. ಅದು ಕಡೆ ತನಕವೂ ಸಾಧ್ಯವಾಗಲಿಲ್ಲ. ಅದಾದ ಮೇಲೆ ಜಮೀರ್ ಯಾಕೋ ದಾವಣಗೆರೆ ಕಡೆ ಮುಖಾನೇ ಮಾಡ್ತಾ ಇಲ್ಲ. ಒಂದು ಮುಸ್ಲಿಂ ಸಮುದಾಯವನ್ನ ಹೆಂಗೆ ಎದುರಿಸ್ಲಿ ಅನ್ನುವಂಥ ಮುಜುಗರ ಇರ್ಬೋದು. ಇನ್ನೊಂದು ಕಡೆ ಸಿಎಂ ಹಾಗೂ ಡಿಸಿಎಂ ಮಾತಿಗೆ ಕಟ್ಟು ಬಿದ್ದು ಕಡೆಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬದಕ್ಕೆ ಒಂದು ಟಿಕೆಟ್ ಹೋಗಿರುವಂಥದ್ದು. ಈಗ ಸಮರ್ಥ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಜಮೀರ್ಗೆ ಒಂದು ರೀತಿ ಮುಜುಗರನ ಉಂಟು ಮಾಡಿರ್ಬೋದು. ಜೊತೆಗೆ ಸಮುದಾಯವನ್ನ ಹೇಗೆ ಎದುರಿಸಲಿ, ಮುಸ್ಲಿಂ ಮುಖಂಡರು ಪ್ರಶ್ನೆ ಕೇಳ್ತಾರೆ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು ಸಾದಿಕ್ ಪೈಲ್ವಾನ್. ಯಾಕೆಂದ್ರೆ ಸಾದಿಕ್ ಪೈಲ್ವಾನ್ ಬಹಳ ದೊಡ್ಡ ಭರವಸೆಯನ್ನ ಇಟ್ಕೊಂಡಿದ್ರು ಜಮೀರ್ ಅಹಮದ್ ಮೇಲೆ. ಈ ಸಾರಿ ಜಮೀರ್ ಅಹಮದ್ ಶತಾಯ ಗತಾಯ ಟಿಕೆಟ್ ಕೊಡಿಸ್ತಾರೆ ಅನ್ನುವಂಥದ್ದು, ಅದು ಕೂಡ ಸಾಧ್ಯವಾಗ್ಲಿಲ್ಲ. ಹಾಗಾಗಿ ಒಂದ್ ರೀತಿ ನೋಡಿದ್ರೆ ಜಮೀರ್ ಬೇಕು ಅಂತಲೇ ಸಬೂಬು ಹೇಳ್ತಾ ಇದ್ದಾರೆ. ದಾವಣಗೆರೆಗೆ ಬಂದು 2 ದಿನ ಪ್ರಚಾರ ಮಾಡ್ತಾರೆ ಅಂತ ಸ್ವತಃ ಸಿಎಂ ಹೇಳಿದ್ರು. ಈಗ ಅದು ಕೂಡ ಸಾಧ್ಯವಾಗುತ್ತೋ ಇಲ್ವೋ ಅನ್ನುವಂಥ ಅನುಮಾನ ಮೂಡಿದೆ. ಸಾರ್, ನನ್ನನ್ನ ಕೇರಳದಲ್ಲಿ ವೇಣುಗೋಪಾಲ್ ಬಿಡ್ತಾನೆ ಇಲ್ಲ, ನಾನು ಹೆಂಗ್ ಬರ್ಲಿ ಅಂತ ಜಮೀರ್ ಸಬೂಬು ಹೇಳ್ತಾ ಇದ್ದಾರಂತೆ.